ಅವನು ಚಿಕ್ಕ ವಯಸ್ಸಿನಿಂದ ತನ್ನ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಬಂದಿರ್ತಾನೆ. ಯಾವ್ಯಾವ ವ್ಯಾಪಾರ ಅಂದರೆ, ಈಗ ಬೇಸಿಗೆ ಟೈಮಲ್ಲಿ ಏನು ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಮಾಡ್ತಾನೆ, ಮಳೆಗಾಲ ಸಂದರ್ಭದಲ್ಲಿ ಯಾವ ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಮಾಡ್ತಾನೆ, ಚಳಿಗಾಲ ಸಂದರ್ಭದಲ್ಲಿ ಯಾವ ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಮಾಡ್ತಾನೆ. ಸೊ ಮಳೆಗಾಲದಲ್ಲಿ ನಮಗೆ ಚೆನ್ನಾಗಿ ಹಣ್ಣು ತರಕಾರಿ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಅವನ್ನ ದಲ್ಲಾಳಿಗಳನ್ನಾಗಿ ಮಾಡ್ಕೊಂಡು ಒಂದು ಊರಿಗೆ ಹೋಗಿ ಮಾರಾಟ ಮಾಡ್ಕೊಂಬರೋದು. ಹಸು ಕರು ಎಮ್ಮೆ ಇದರ ದಲ್ಲಾಳಿಗಳಾಗಿ ಹೋಗಿ ಮಾರಾಟ ಮಾಡ್ಕೊಂಬರೋದು. ಅದಾದಮೇಲೆ ಹೂಗಳಾಗಲಿ ಹಣ್ಣುಗಳಾಗಲಿ ಇವು ಬೆಳೆದಾಗ ಏನು ಮಾಡ್ತಾರೆ, ಹೋಗಿ ಮಾರಾಟ ಮಾಡಿಕೊಂಡು ಬರೋದು. ಅದಾದಮೇಲೆ ಅವರು 30-40 ವರ್ಷದಿಂದ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರೆ ಕಫನ್ ಬಟ್ಟೆಯನ್ನು ಹೊಲಿಯೋದು. ಕಫನ್ ಅಂತ ಹೇಳಿದ್ರೆ ಸತ್ತೋಗಿರ್ತಕ್ಕಂಥ ದೇಹಕ್ಕೆ ಆಗ್ತಕ್ಕಂಥ ಬಟ್ಟೆ. ಸೊ ಆ ಬಟ್ಟೆಯನ್ನು ಏನು ಮಾಡ್ತಾರೆ, ಹೊಲಿತಾ ಬರ್ತಿರ್ತಾರೆ. ಅದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹುಡುಗಿಯರದಾಗಲಿ ಹುಡುಗರದಾಗಲಿ ಬೇಕಾಗಿರ್ತಕ್ಕಂಥ ಬಟ್ಟೆಗಳನ್ನು ಹೊಲ್ಕೊಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಇವರು ಹೊಲ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೊಡ್ತಕ್ಕಂಥ ಆರ್ಡರ್ಗಳು ಕೂಡ ಕಡಿಮೆ ಆಗ್ತಿರ್ತವೆ. ಆದರೆ ಕಫನ್ ಬಟ್ಟೆಯನ್ನು ಮೊದಲು ಅಂದರೆ ಕೊನೆವರೆಗೂ ಕೂಡ ಅವ್ರು ಏನು ಮಾಡ್ತಾ ಇರ್ತಾರೆ, ಹೊಲ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿವರೆಗೂ 2 ಇನ್ಸಿಡೆಂಟ್ ಇದು. ಥರ್ಡ್ ಇನ್ಸಿಡೆಂಟ್ ಯಾವುದು, ಅವ್ರ ಮದುವೆ. ಸೊ ಅದಾದಮೇಲೆ ಅವನಿಗೆ ಮದುವೆ ಆಗಿರುತ್ತೆ. ಮದುವೆ ಯಾರ ಜೊತೆ ಆಗಿರುತ್ತೆ ಅಂತ ಹೇಳಿದ್ರೆ ಮೈಮೂನಮ್ಮ ಅಂಥೇಳಿ ಅವಳ ಹೆಸರು. ಅವ್ರ ಜೊತೆ ಮದುವೆ ಆಗಿರುತ್ತೆ. ಮದುವೆ ಆದಮೇಲೆ ಅವ್ರಿಗೆ 6 ಜನ ಮಕ್ಕಳು, ಅದ್ರ ಹಿಂದೆ ಗಂಡು ಮಗ ಹುಟ್ಟಿರ್ತಾನೆ. ಸೊ ಮೈಮೂನಮ್ಮನಿಗೆ ಏನಾಗಿರುತ್ತೆ, ಗಂಡು ಮಗು ಅಂದರೆ ಬಹಳ ಇಷ್ಟ ಮತ್ತು ತುಂಬ ಇಷ್ಟ ಆಗಿರ್ತಾನೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಅವನು ಮದುವೆ ಆಗೋವರೆಗೂ ಕೂಡ ತುಂಬ ಇಷ್ಟ ಆಗಿರ್ತಾನೆ. ಮದುವೆ ಆದಮೇಲೆ ಹೆಂಡತಿ ಮಾತನ್ನು ಏನು ಕೇಳ್ತಾನೆ, ಹೆಂಡತಿಯ ಮಾತನ್ನು ವಿರೋಧಿಸೋಕ್ಕಾಗದೇ ಇರೋ ಮಟ್ಟಕ್ಕೆ ಅವನೇನು ಮಾಡ್ತಾನೆ, ಬೆಳ್ಕೊಂಡ್ಬಿಡ್ತಾನೆ. ಆವಾಗ ತಂದೆ ಮತ್ತು ತಾಯಿ ಅವನ ಮೇಲೆ ಇರ್ತಕ್ಕಂಥ ಆಸೆಯನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಿರ್ತಾರೆ. ಕಡಿಮೆ ಮಾಡ್ಕೊಳ್ತಾ ಬಂದ ಮೇಲೆ ಏನಾಗುತ್ತೆ, ಆಮೇಲೆ ಮೈಮೂನಮ್ಮ ಅವನ ಮೇಲಿರ್ತಕ್ಕಂಥ ಗಮನವನ್ನು ಕಡಿಮೆ ಮಾಡ್ಕೊಳ್ತಾಳೆ. ಸೊ ಮಗ ಈಗಾಗೋದ್ಮೇಲೆ ನನ್ನ ಸತ್ತೋದ್ರೆ ನನ್ನ ಗಂಡನ ಪರಿಸ್ಥಿತಿ ಹೇಗಿರುತ್ತೆ. ಸೊ ಮಗನ ಹೆಸರು ಹುಸೇನಬ್ಬ. ಅವನಿಗೆ ಮದುವೆ ಮಾಡ್ತಾರೆ, ನಫೀಸಾ ಅಂತ ಹೇಳಿ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಸೊಸೆ ಅತ್ತೆ ಜೊತೆ ತುಂಬ ಚೆನ್ನಾಗಿರ್ತಾಳೆ. ಹೋಗ್ತಾ ಹೋಗ್ತಾ ಅವಳ ವರ್ಷ ಚೇಂಜ್ ಆಗುತ್ತೆ. ಮಗನ ಯೋಚನೆಯೂ ಕೂಡ ಹೆಂಡತಿ ಕಡೆಗೆ ತಿರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಅಪ್ಪ ಅಮ್ಮನ ಕಡೆಗೆ ಅಷ್ಟಕ್ಕಷ್ಟೇ ಆದಮೇಲೆ ಅಪ್ಪ ಅಮ್ಮ ಬರೀ ನಮ್ಮ ಬಗ್ಗೆನೇ ಮಾತ್ರ ಯೋಚನೆ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಅದಾದಮೇಲೆ ಈ ಮಗ ಹಿಂಗಾಗೋದ್ನೆಲ್ಲ ಮತ್ತು ನನ್ನ ಅಕಸ್ಮಾತ್ ಏನಾದ್ರು ಸತ್ತೋದ್ರೆ ನನ್ನ ಗಂಡನನ್ನು ನೋಡ್ಕೊಳ್ಳೋದು ಯಾರು ಅಂತ ಯೋಚನೆ ಬಂದ್ಬಿಡುತ್ತೆ. ಅದೇ ಯೋಚನೆಯಲ್ಲಿ ಅವಳಿಗೂ ಕೂಡ ರೋಗ ಬಂದ್ಬಿಡುತ್ತೆ. ಆ ರೋಗ ಜಾಸ್ತಿ ಅಂದರೆ ಯೋಚನೆ ಜಾಸ್ತಿ ಆಗಿ ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಈ ಇನ್ಸಿಡೆಂಟ್ ನಡೆಯೋದಕ್ಕೂ 10 ವರ್ಷ ಹಿಂದೆ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಯಾರು, ಆ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಸತ್ತೋದ್ಮೇಲೆ ಇನ್ನೇನು ಮಾಡ್ತಾಳೆ, ಸೊ ಅಷ್ಟೊತ್ತಿಗಾಗಲೇ 6 ಜನ ಮಕ್ಕಳಾಗಿರ್ತಾರೆ. 6 ಜನ ಮಕ್ಕಳಲ್ಲಿ ಹೆಣ್ಮಕ್ಳು 6 ಜನ ಮತ್ತು ಒಬ್ಬ ಗಂಡು ಮಗ ಇವನು. ಸೊ ಹೆಂಡತಿ ಇದ್ದಾಗಲೇ ಇವರು ಎಲ್ಲ ಥರ ಕೆಲಸಗಳನ್ನು ಮಾಡ್ಕೊಳ್ತಾ 6 ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿರ್ತಾರೆ. ಅದಾದಮೇಲೆ ಇವನಿಗೂ ಕೂಡ ಮದುವೆಯನ್ನು ಮಾಡಿರ್ತಾರೆ. ಹೆಂಡತಿ ಸತ್ತೋಗ್ತಾಳೆ. ಸತ್ತೋದ ಮೇಲೆ ಹೆಂಡತಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಪರವಾಗಿ ಮಾತಾಡ್ತಾ ಇರ್ತಾನೆ, ಅಥವಾ ಅವನಿಗೆ ಅಪ್ಪ ಮನೇಲಿದ್ದರೂ ಕೂಡ ಅವ್ನ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಏನು ಮಾಡ್ತಾನೆ, ಅವ್ನು ಓಡಾಡ್ತಾನೆ ಇರ್ತಾನೆ. ಅಂದರೆ ಅಪ್ಪನಿಗೆ ಅಷ್ಟೊಂದು ಬೇಜಾರಾಗೋಗಿರ್ತದೆ. ಯಾರ ಮೇಲೆ, ಮಗನ ಮೇಲೆ ಮತ್ತು ಸೊಸೆ ಮೇಲೆ. ಯಾಕೆ ಅಷ್ಟೊಂದು ಬೇಜಾರಾಗೋಗಿರ್ತದೆ ಅಂತ ಹೇಳಿದ್ರೆ, ಒಂದ್ಸಲ ಹೋಗ್ಬಿಟ್ಟು ಅವರ ಮೊಮ್ಮಕ್ಕಳು ಇರ್ತಾವಲ್ಲ, ಮೊಮ್ಮಕ್ಕಳು ಮಾತ್ರ ತಾತ ಅಂತ ಹೇಳಿ ತುಂಬ ಇಷ್ಟಪಡ್ತಾ ಇರ್ತಾವೆ. ಒಂದ್ಸಲ ಏನಾಗುತ್ತೆ, ಅವರ ತಾಯಿಗೆ ಹೋಗಿ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಅವರ ದೊಡ್ಡ ಮೊಮ್ಮಗಳಿಗೆ ಹೇಳ್ತಾಳೆ. ಏನು ಅಂತ ಹೇಳಿದ್ರೆ, ನಂಗೆ ಪ್ರತಿದಿನ ನನಗೆ ಬೆಳಗಿನ ತಿಂಡಿ ಅಥವಾ ಬೆಳಗಿನ ಏನು ಕೊಡ್ತಿರಲ್ಲ ಅದೇನು ನನಗೆ ಬೇಡ, ಬರೀ ಬಿಸಿನೀರು ಕಾಯಿಸ್ಕೊಟ್ರೆ ಸಾಕು ಅಂತ ಹೇಳಿ. ಸೊ ಅದಕ್ಕೆ ಅವಳೇನು ಹೇಳ್ತಾಳೆ ಅಂತ ಹೇಳಿದ್ರೆ, ಬಿಸಿನೀರು ಕಾಯಿಸ್ಕೊಡ್ಬೇಕು ಅಂದರೆ ನಾನು ಹೊಸದಾಗಿ ಒಂದು ಕಾಡನ್ನು ಬೆಳೆಸ್ಬಿಟ್ಟು ಕಾಡಲ್ಲಿರ್ತಕ್ಕಂಥ ಸೌದೆನ ತಗೊಂಬಂದು ಹಾಕ್ಕೊಟ್ರೆ ಮಾತ್ರ ನಿಮ್ಮ ತಾತಂಗೆ ಸರಿ, ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ತರಲಿ ನಾನು ಸೌದೆನ, ಅದು ಈ ಚಳಿಗಾಲದಲ್ಲಿ ಅಂತ ಹೇಳ್ಬಿಟ್ಟು ಅವಳು ಬೈದ್ಬಿಡ್ತಾಳೆ. ಅದಾದಮೇಲಿಂದ ಅವರು ಕೇಳಕ್ಕೆ ಹೋಗಲ್ಲ. ಸೊ ಊರಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ಕೊಂಡಿರ್ತಕ್ಕಂಥ ಖಾದ್ರಿ ಸಾಬ್ರಿಗೆ ಏನಾಗ್ತಾರೆ, ಊರಲ್ಲಿ ಇರ್ತಕ್ಕಂಥ ಬೇಸಿಗೆ ಟೈಮಲ್ಲಿ ಯಾರ ಹತ್ರನೂ ಕೇಳ್ಕೊಳ್ತಾರೆ, ಈ ಥರ ನಂಗೊಂದು ಕಾಯಿಲೆ ಇದೆಯಪ್ಪ, ಇದಕ್ಕೆ ಬೇಕಾಗಿರೋ ಬಿಸಿನೀರನ್ನು ಯಾರಾದರೂ ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಊರಲ್ಲಿರ್ತಕ್ಕಂಥ 4-5 ಜನ ಮನೆಯಲ್ಲಿ ಅವ್ರು ಹೋಗಿ ಸ್ನಾನ ಮಾಡ್ಕೊಂಡು, ಚಳಿಗಾಲ ಅಲ್ಲ ಬೇಸಿಗೆಗಾಲದಲ್ಲಿ ಎಲ್ಲರ ಮನೇಲೂ ಹೋಗಿ ಮಾಡ್ಕೊಂಬಂದಿರ್ತಾರೆ. ಆದರೆ ಚಳಿಗಾಲದಲ್ಲಿ ಮಾತ್ರ ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ. ಯಾಕೆ ಒಪ್ಕೊಂಡಿರಲ್ಲ ಅಂತ ಹೇಳಿದ್ರೆ, ಅವ್ರ ಮನೇಲಿರ್ತಕ್ಕಂತಹ ಸೌದೆಗಳೇನಾಗ್ತಾ ಇರ್ತವೆ, ಖಾಲಿಯಾಗಿ ಹೋಗ್ತವೆ. ಇಲ್ಲಿ ಉಮ್ಮಕ್ಕ ಶೆಡ್ತಿನೂ ಕೂಡ ಇಷ್ಟೊಂದು ಬಾಯಿ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಚಳಿಗಾಲ ಏನಿರುತ್ತಲ್ಲ 3 ತಿಂಗಳು, ಆ 3 ತಿಂಗಳಿಗೆ ಬಾಣಂತಿ ಮತ್ತು ಮಗುಗೆ ನೀರನ್ನು ಕಾಯಿಸ್ಬೇಕು ಅನ್ನೋದಕ್ಕೆ ಇರೋದೇ ಸ್ವಲ್ಪ ಸೌದೆ. ಇವನು ದಿನಕ್ಕೆ ಅಷ್ಟೊಂದು ಸೌದೆ ಉರಿಸ್ತಾನೆ ಅಂತ ಹೇಳ್ಬಿಟ್ರೆ, ಅದು ಬಾಣಂತಿಗೆ ಬೇಕಾಗಿರೋ ಚಳಿಗಾಲಕ್ಕಿಂತ ಮುಂಚೆನೇ ಏನಾಗೋಗುತ್ತೆ, ಸೌದೆ ಖಾಲಿ ಆಗೋಗುತ್ತಲ್ಲ ಅನ್ನೋ ಇದಕ್ಕೋಸ್ಕರ ಅವಳೇನು ಮಾಡ್ತಿರ್ತಾಳೆ, ಇದನ್ನು ನೀವು ಯಾರಿಗಾದ್ರೂ ಎಣಕ್ಕೋಸ್ಕರ ನೀರನ್ನು ಕಾಯಿಸ್ತಾ ಇದ್ದೀರಾ ಅಂತ ಹೇಳಿ ಆ ಥರ ಮಾತನ್ನು ಹೇಳ್ತಾ ಇರ್ತಾಳೆ. ಅಂದರೆ ಸೌದೆ ಎಷ್ಟು ಬೇಗ ಖಾಲಿ ಆಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಇದೆಲ್ಲ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಕೇಳ್ತಾರೆ. ಕೇಳಿದ ತಕ್ಷಣ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ. ಪುಂಡಿ ಅಂತ ಕೇಳಿದ್ದೀರಾ, ಅಕ್ಕಿ ಪುಂಡಿ. ಇದು ಇಡ್ಲಿ ಥರ ಬರುತ್ತೆ, ಕಪ್ಪಲ್ಲಿ ಬರುತ್ತಲ್ಲ, ಕಪ್ಪಲ್ಲಿ. ಅದೇ ಈಗ ನಿಮ್ಮದು ಯಾವ ಥರ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಉಪ್ಪಿಟ್ಟಿದೆಯಲ್ಲ ಎಲೆ, ಅದು ಬೇರೆ. ಉಪ್ಪಿಟ್ಟಿರುತ್ತಲ್ಲ, ಉಪ್ಪಿಟ್ಟು ದಪ್ಪ ರವೆ ಉಪ್ಪಿಟ್ಟಿರುತ್ತಲ್ಲ, ಅದಕ್ಕಿಂತ ಸಣ್ಣ ರವೆ ಉಪ್ಪಿಟ್ಟು ಥರನೇ ಇರುತ್ತೆ. ಅದು ಶೇಪ್ ಇರುತ್ತೆ, ಯಾವುದು ಕಪ್ಪಿನ ಶೇಪ್ ಇರುತ್ತೆ.
ಅದನ್ನು ಯಾವ ಕಡೆ ಮಾಡ್ತಾರೆ ಅಂದರೆ ಘಟ್ಟದ ಪ್ರದೇಶಗಳಲ್ಲಿ ಮಾಡ್ತಾರೆ ಅಥವಾ ಮಂಗಳೂರು ಕಡೆ ಮಾಡ್ತಾರೆ. ಆ ಪುಂಡಿಯನ್ನು ಏನು ಮಾಡ್ತಾರೆ, ಮೊಮ್ಮಗಳು ತೊಗೊಂಬಂದು ಕೊಡ್ತಾರೆ. ಮೊಮ್ಮಗಳು ತೊಗೊಂಬಂದು ಕೊಟ್ಟಿದ ತಕ್ಷಣ ಏನು ಮಾಡ್ತಾಳೆ, ಹೋಗಿ ಹಾಕ್ಕೊಂಡೋಗಿ ಕೊಡ್ತಾಳೆ. ತಿಂತಾ ಇರಬೇಕಾದಾಗ ಒಂದು ತಿಂದು ಇನ್ನೊಂದು ತಿನ್ನಬೇಕು ಅನ್ನೋ ಟೈಮಲ್ಲಿ ಸಡನ್ನಾಗಿ ಏನು ಮಾಡ್ತಾನೆ, ಜೋರಾಗಿ ಕೆಮ್ಮೋದ್ರ ಜೊತೆಗೆ ಒಂದೇ ಸಲ ಪ್ರಾಣ ಹೋಗ್ಬಿಡುತ್ತೆ, ಕೆಳಗೆ ಬಿದ್ದೋಗ್ಬಿಡ್ತಾನೆ. ಹಂಗೆ ಬಿದ್ದೋಗಿದ ತಕ್ಷಣ ಗೊತ್ತಾಗಿದ್ದ ತಕ್ಷಣ ಏನಕ್ಕೆ ಹಿಂಗೆ ತಾತ ಬಿದ್ದೋದ್ನಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ್ನ ಹೋಗಿ ಕರ್ಕೊಂಬರ್ತಾನೆ. ಅಮ್ಮ ಬಂದು ನೋಡ್ತಾಳೆ, ತಾತ ಸತ್ತೋಗೇನೆ ಅಂತ ಹೇಳ್ತಾರೆ. ಆವಾಗ ಎಲ್ಲರಿಗೂ ಕೂಡ ಬೇಜಾರಾಗೋಗಿ ಅವನಿಗೆ ಏನು ಮಾಡಬೇಕು ಅಂದರೆ ದಫನ್ ಮಾಡಬೇಕಲ್ಲ. ಸೊ ಅದಕ್ಕೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ವೆಂಕಪ್ಪ ಶೆಟ್ಟಿ ಅಷ್ಟೊತ್ತಿಗಾಗಲೇ ಬಾಣಂತಿ ಮಲಗಿರೋಳು ಎದ್ದಿರ್ತಾಳೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅವರೊಂದು ಗಾಡಿ ಕಟ್ಕೊಂಡು ಊರಿನ ಹೊರಗಡೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿರ್ತಾರೆ. ವಿಷಯ ತುಂಬ ನಿಧಾನಕ್ಕೆ ಗೊತ್ತಾಗ್ತದೆ. ಗೊತ್ತಾದಮೇಲೆ ವಿಷಯ ತಿಳ್ಕೊಂಡು ಅವ್ರು ಅಲ್ಲಿಗೆ ಬರ್ತಾ ಇರೋ ಟೈಮಲ್ಲಿ ಮೊಮ್ಮಕ್ಳಿಗೆ ಏನು ಕೆಲಸ ಬಂದಿರುತ್ತೆ ಆ ತಾತನ ದಫನ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ, ಮನೆಯಲ್ಲಿ ಬಿಸಿನೀರನ್ನು ಕಾಯಿಸ್ತಕ್ಕಂಥ ಕೆಲಸ ಮೊಮ್ಮಕ್ಳಿಗೆ ಸಿಕ್ಕಿರುತ್ತೆ. ಮೊಮ್ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಒಲೆಯನ್ನು ಉರಿಸ್ತಾವ್ರೆ, ಅಲ್ಲಿ ನೆಂದೋಗಿರೋ ಸೌದೆನ ಇಟ್ಬಿಟ್ಟು ಎಷ್ಟು ಅಂತ ಉರ್ಸೋಕ್ಕಾಗತ್ತೆ. ಆ ಕಡೆಯಿಂದ ಹೊಗೆ ಹೇಳ್ತಾ ಇದೆ, ಇವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಏನು ಮಾಡೋಕ್ಕಾಗ್ತಾಯಿಲ್ಲ, ಉರ್ಸಿ ಅಂದರೆ ಒಲೆ ಉರ್ಸಿ ನೋಡ್ತೀರಾ, ಆಗ್ತಾಯಿಲ್ಲ. ಅದಾದಮೇಲೆ ಅಷ್ಟೊತ್ತಿಗೆ ಏನು ಮಾಡ್ತಾನೆ, ವೆಂಕಪ್ಪ ಶೆಟ್ಟಿ ಬಂದು ನೋಡ್ತಾನೆ, ಈ ಮೊಮ್ಮಕ್ಕಳನ್ನು ಕೂಡ ನೋಡ್ತಾನೆ. ಆವಾಗ ಅವನೊಂದು ಯೋಚನೆ ಮಾಡ್ತಾನೆ, ಸಡನ್ನಾಗಿ ಒಂದು ಯೋಚನೆ ಮಾಡಿಬಿಟ್ಟು ಮನೆಗೆ ಬಂದು ಬಾಣಂತಿಗೆ ಅಂತ ಶೇಖರಣೆ ಮಾಡಿಟ್ಟಿರ್ತಕ್ಕಂಥ ಸೌದೆ ಇರುತ್ತಲ್ಲ, ಅದನ್ನೆಲ್ಲವನ್ನು ಕೆಳಗೆ ಬೀಳಿಸ್ಬಿಟ್ಟು ಒಂದು 6 ಅಡಿ ಇರ್ತಕ್ಕಂಥ, ಒಂದು 6 ಮೀಟ್ರ್ ಇರ್ತಕ್ಕಂಥ ಹಗ್ಗವನ್ನು ತಗೊಂಡು ಅದಕ್ಕೆ ಎಷ್ಟು ನನ್ನ ಕೈಲಿ ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸೌದೆಗಳನ್ನು ಅಲ್ಲಿ ಹಾಕ್ಕೊಂಡು ಎತ್ಕೊಂಡು ಬಂದ್ಬಿಟ್ಟು ಆ ಮಕ್ಕಳು ಕೂತಿರ್ತಾವಲ್ಲ ಅದು ಪಕ್ಕಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಆ ಸೌದೆಗಳನ್ನು ಒಲೆ ಒಳಗಡೆ ಹಾಕ್ತಾನೆ. ಸೊ ಅವಾಗ ಏನಾಗುತ್ತೆ, ಆ ಒಲೆ ಜೋರಾಗಿ ಉರಿತದೆ, ಬಿಸಿನೀರು ರೆಡಿ ಆಗ್ತದೆ. ಬಿಸಿನೀರು ರೆಡಿ ಆದಮೇಲೆ ತಾತನನ್ನ ಕರ್ಕೊಂಬಂದ್ಬಿಟ್ಟು 40 ದಿನದಲ್ಲಿ ಅವನಿಗೆ ಸಿಗದೇ ಇರ್ತಕ್ಕಂಥ ನೀರು ಕೊನೆ ದಿನ ಸಿಕ್ಬಿಡುತ್ತೆ ಪೂರ್ತಿ, ಸತ್ತೋದ್ಮೇಲೆ. ಅರ್ಥ ಆಗ್ತಿದೆಯಾ? ಸತ್ತೋದ್ಮೇಲೆ ಸಿಕ್ತು, ತಲೆಯಿಂದ ಅಡಿವರೆಗೂ ಎಷ್ಟು ನೀರನ್ನು ಹಾಕಿದ್ಮೇಲೆ ಕಫನ್ ಬಟ್ಟೆ ಇರುತ್ತಲ್ಲ, ಆ ಕಫನ್ ಬಟ್ಟೆಯನ್ನು ಮುಚ್ತಾರೆ. ಅದಾದಮೇಲೆ ಒಂದು ಕಾರ್ಯಕ್ರಮ ನಡೀತಾ ಹೋಗ್ತದೆ. ಆವಾಗ ಕಾರ್ಯಕ್ರಮ ನಡೀತಾ ಇರಬೇಕಾದಾಗ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದು ಯೋಚನೆ ಮಾಡ್ತಾಳೆ, ಯಾರು ಕೊನೆಗೆ ಬರ್ತಾಳಲ್ಲ ಕಾದು. ಆವಾಗ ಒಂದು ಮಾತು ನೆನಪಾಗತ್ತೆ. ಏನು ಅಂತ ಹೇಳಿದ್ರೆ, ಇದೇ ಲಾಸ್ಟು, ಇನ್ನೇನಿಲ್ಲ. ಆನೆ ಓದೋ ದಾರಿಯಲ್ಲಿ ಹಾಡು ಓದೀತು. ಚೆನ್ನಾಗಿದೆ ಮಾತು. ಆನೆ ಓದೋ ದಾರಿಯಲ್ಲಿ ಹಾಡು ಓದೀತು ಮಾರಾಯ್ತಿ, ಆದರೆ ಹಾಡು ಓದೋ ದಾರಿಯಲ್ಲಿ ಆನೆ ಎಂದೂ ಸಾಗದು. ಉಮ್ಮಕ್ಕೆಯವರ ಕಣ್ಣಾಲಿಗಳಿಂದ ನೀರು ಮುತ್ತಿನ ಮಾಲೆಯೇ ಹುರುಳಿತು. ಸೊ ಇವಳು ಅವತ್ತೇನಾದರೂ ಮಾತಾಡ್ದಲೇ ಇದ್ದಿದ್ರೆ ಏನಂತ, ಇದು ನೀವು ಹೆಣ ಸುಡು ಅಥವಾ ಹೆಣಕ್ಕೆ ನೀರನ್ನು ಹಾಕ್ತಕ್ಕಂಥ ಮಟ್ಟದಲ್ಲಿ ಕಾಯಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಏನಾದರೂ ಹೇಳಿಲ್ಲ ಅಂತ ಹೇಳಿದ್ದಿದ್ರೆ ಆ ವ್ಯಕ್ತಿ ಉಳ್ಕೊಳ್ಳೋನು. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ಇಲ್ಲಿ ಮನೆಗೆ ಬಂದಾಗಲೂ ಕೂಡ ಸೊಸೆ ಏನು ಮಾಡ್ತೇಳಿ ಸರಿಯಾಗಿ ಅವರನ್ನು ನೋಡ್ಕೋತಾ ಇಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಸರಿಯಾಗಿ ಒದಗಿಸ್ತಾ ಇಲ್ಲ. ಸೊ ಹೊರಗಡೆ ಬಂದರೆ ಇಲ್ಲಿ ಈ ಥರ ಮಾತು. ಆಮೇಲೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಅಂದರೆ ವಯೋವೃದ್ಧರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನಾಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರ್ತಾ ಇರ್ತಾರೆ. ಅರ್ಧಂಬರ್ಧ ಹೊಟ್ಟೆನೂ ಕೂಡ ಆಗ್ತಾ ಇರುತ್ತೆ. ಹೀಗೆ ನಾನು ಹೆಂಗೆ ಬದುಕಬೇಕು, ಆ ಹೆಣವನ್ನು ನೋಡೋಕೆ ಬಂದಿರೋರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ, ಎಂಥ ಸಾವು ಬಂತಪ್ಪ ಈ ವ್ಯಕ್ತಿಗೆ ಅಂಥೇಳಿ. ಸೊ ಆ ಥರ ಮಾತಾಡ್ಕೊಂಡಾಗಲೂ ಕೂಡ ಕೊನೆಗೆ ಉಮ್ಮಕ್ಕ ಶೆಟ್ಟಿ ಏನು ಮಾಡ್ತಾಳೆ, ತನ್ನ ಕಣ್ಣಲ್ಲಿ ನೀರನ್ನು ಬರ್ಸ್ಕೊತಾಳೆ. ಯಾಕೆ ಬರ್ಸ್ಕೊತಾಳೆ, ಬೆಳಗ್ಗೆ ನಾನೇನೋ ಮಾತಾಡಲಿಲ್ಲ ಅಂತ ಹೇಳಿದರೆ ಆ ಯಪ್ಪ ಒಳ್ಳೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಇರೋನಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಯೋಚನೆ ಮಾಡ್ತಾಳೆ. ಅಂದರೆ ಪಾಠ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದ್ದಾಗ ಏನೂ ಬಳಸ್ಕೊಳ್ಳೋಕ್ಕಾಗದೆ ಇದ್ದ ಮೇಲೆ ಸತ್ತ ಮೇಲೆ ಏನು ಬಳಸ್ಕೊಂಡ್ರೆ ಏನು ಬಂತು ಉಪಯೋಗ. ಅವನು ಬದುಕಬೇಕು ತನ್ನ ದೇಹದಲ್ಲಿರ್ತಕ್ಕಂಥ ನೋವನ್ನು ಮರೆಮಾಚ್ಕೋಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಿದ್ದ, ನೀರನ್ನು ಕೇಳ್ತಾ ಇದ್ದ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಆ ಮಲಗಿ ಎದೊಳ್ತಾ ಇರ್ತಾನಲ್ಲ ಆ ಟೈಮಲ್ಲಿ ನೋವು ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಮುದುಕನಿಗೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರೋ ಮಟ್ಟಕ್ಕೆ ಆ ನೋವನ್ನು ಕೊಡ್ತಾ ಇರುತ್ತೆ. ಯಾವುದು, ಆ ವಾತದ ರೋಗ. ಅಂಥ ನೋವನ್ನು ನಾವು ನೀಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾನೆ, ಪ್ರತಿದಿನ ನಾನು ಸ್ನಾನ ಮಾಡಬೇಕು ಬಿಸಿನೀರಲ್ಲಿ ಅಂತ ಯೋಚನೆ ಮಾಡ್ತಾನೆ. ಆ ಬಿಸಿನೀರು ಯಾವಾಗ ಸಿಗುತ್ತೆ ಅಂದರೆ, ಆ ದೇಹವನ್ನು ಬಿಟ್ಟೋಗಿರ್ತಕ್ಕಂಥ ಸಂದರ್ಭದಲ್ಲಿ. ಅಂದರೆ ವಯೋವೃದ್ಧರಲ್ಲಿ ಬಂದಿರತಕ್ಕಂಥ ರೋಗಗಳು ಯಾವಾಗ ಮಾಯ ಆಗ್ತವೆ ಅಂತ ಹೇಳಿದ್ರೆ, ಅವರು ಭೂಮಿಗೆ ಹೋದ್ಮೇಲೆ ಅವರ ದೇಹದಲ್ಲಿರ್ತಕ್ಕಂಥ ರೋಗಗಳು ಮಾಯ ಆಗ್ತವೆ. ಅದಕ್ಕೆ ಆದಷ್ಟು ನಮ್ಮ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ನಾವು ಚೆನ್ನಾಗಿರ್ತೀವಿ. ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಷ್ಟು ಕೆಟ್ಟೋಗ್ತೀವಿ. ಸೊ ಆ ಪಾಠ ಹೇಳ್ತಾ ಇರೋದು ಇಷ್ಟೇ, ನಮ್ಮ ದೇಹವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಎಸ್ಪೆಷಲಿ ಆರೋಗ್ಯ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೇಕಾಗಿರೋದು 2. ನೆಮ್ಮದಿ ಯಾವುದರಿಂದ ಸಿಗುತ್ತೆ, ಒಂದು ರೋಗ, ಇನ್ನೊಂದು ಸಾಲದಿಂದ ಮುಕ್ತತೆ. ಇವೆರಡಿತ್ತು ಅಂತ ಹೇಳಿದ್ರೆ ನಾವು ಇಡೀ ಪ್ರಪಂಚದಲ್ಲಿ ಶ್ರೀಮಂತರು ಅಂತ ಹೇಳಿದ್ರೆ ನಾವೇ. ರೋಗ ಬಾಧಿಸಬಾರ್ದು, ಇನ್ನೊಂದು ಸಾಲ ಇರಬಾರ್ದು. ಸಾಲ ಇಲ್ಲ ಅಂತ ಹೇಳಿದ್ರೆ ಕೂಡ ಏನಿರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಸಾಲ ಇದ್ದರೆ ಮನಸ್ಸು ಯಾವಾಗಲೂ ಏನು ಮಾಡ್ತಾ ಇರುತ್ತೆ, ತಿವಿತಾ ಇರುತ್ತೆ. ನೋಡಿ, ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಅಲ್ಲಿಂದ ತಗೊಂಬಂದು ಇಲ್ಲಿ ಕೊಡಬೇಕು, ಇದೇ ಮಾತು. ರೋಗ ಇತ್ತು ಅಂದರೆ ಜೇಬು ಖಾಲಿ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಜೇಬು ಖಾಲಿ ಆಗಬಾರ್ದು, ಮನಸ್ಸು ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಸಾಲ ಮತ್ತು ಆರೋಗ್ಯ ಇವೆರಡೂ ಏನು ಮಾಡಬೇಕು, ದೂರ ಇರಬೇಕು. ಆವಾಗ ಏನಾಗುತ್ತೆ, ನಮ್ಮ ಬದುಕು ಅನ್ನೋದು ಸುಂದರ ಆಗ್ತದೆ. ಇದಿಷ್ಟು ಈ ಪಾಠ.